ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಜನವರಿ 5. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಶ್ರೀ ರಾಜೇಂದ್ರ ಶತಮಾನೋತ್ಸವ ಸಭಾಂಗಣದಲ್ಲಿ ಜೆಎಸ್ಎಸ್ ನರ್ಸಿಂಗ್ ಕಾಲೇಜಿನ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ 23ನೇ ಬ್ಯಾಚ್ ಮತ್ತು ಪಿಬಿ ಬಿಎಸ್ಸಿ ನರ್ಸಿಂಗ್ನ 18ನೇ ಬ್ಯಾಚ್ ಮತ್ತು ಎಂಎಸ್ಸಿ ನರ್ಸಿಂಗ್ 17ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬೆಟಸೂರಮಠ, ಮಣಿಪಾಲ್ ನರ್ಸಿಂಗ್ ಕಾಲೇಜಿನ ಉನ್ನತ ಶಿಕ್ಷಣ ಶೈಕ್ಷಣಿಕ ಡೀನ್ ಡಾಕ್ಟರ್ ಜೂಡಿತ್ ಏಂಜಲಿಟಿ ನೊರನ್ಹಾ, ಜೆಎಸ್ಎಸ್ ವೈದ್ಯಕೀಯ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಆರ್ ಮಹೇಶ್, ಜೆಎಸ್ಎಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂಕೆ ಅಶ್ವತಿ ದೇವಿ ರವರು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. Young generation to practice this faith in all their actions. Another remarkable person that we have all heard of is Dr. APJ Abdul Kalam. Especially he liked to address all the youngsters, and in one of his address to the youth he says, there are 4 proven steps: having an aim in life before 20 years of age, acquiring knowledge continuously, hard work towards the aim, and perseverance to defeat the problem and succeed. In this connection, I also recall another famous verse of the 13th century Persian Sufi poet Jalaluddin Rumi. On the poem is Wings to Fly. He says, you were born with potential, you were born with goodness and trust, you were born with ideas and dreams, you were born with greatness, you were born with wings, you are not meant for crawling, so don't you have wings, learn to use them to fly. And that is the education which gives you wings to fly. Achievement comes out of the fire in our subconscious mind that I will win. So each one of you assembled here will have wings of fire, and these wings of fire will indeed lead to knowledge which will make you fly. Multiple options open ahead of you. All you must do is choose it wisely. Whether you are continuing for the higher education, whether you are getting into the clinical care, or you are getting into the teaching, you have to choose it wisely. It gives me an immense happiness to see the students of JSS College of Nursing achieving the greater things and bring positive changes in the world. I would like to share few of the points which you have to keep in mind when you are going out of the campus. You have to keep it in mind that always you should develop the discipline. Admission ಸಿಕ್ಕ ಮೇಲೆ ಸಪೋರ್ಟ್ ಮಾಡಲಿಕ್ಕೆ ಕಷ್ಟಪಡ್ತಾರೆ. ಸೊ ಹೀಗಾಗಿ ನಂತರ ಇದು ಕಲಿಸೋದಷ್ಟೇ ಅಲ್ಲ, ನಂತರ ಏನು ಬರೋದು, ನೌಕರಿ ಕೊಡಿಸಿ ನೋಡು. ಈಗ ಆಫ್ಟರ್ ಗ್ರಾಜುಯೇಷನ್ ಹುಡುಕ್ಬೇಕು ಮತ್ತೆ ಎಲ್ಲೆಲ್ಲಿ ನೌಕರಿ ಆ ಥರ ಅಂತ. ಅಫ್ಕೋರ್ಸ್ ನಿಮಗೇನು ತೊಂದರೆ ಇಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕೆ ನಾನು ಫಸ್ಟ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದೆ. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಪೇರೆಂಟ್ಸ್. ದೆನ್ second set of people, your own teachers. ಅವರು ಕೂಡ ನಿಮಗೆ ಭಾಳ ಒಳ್ಳೆಯ ಒಂದು, ಈಗಾಗಲೇ ಹೇಳಿದಿರಿ ಸ್ಟೂಡೆಂಟ್ಸು ಹೌ ಬೆಸ್ಟ್ ಎಜುಕೇಷನ್ ಯು ಗಾಟ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಸೊ ಟೀಚರ್ಸ್, ದೇ ಹ್ಯಾವ್ ಶೇಪ್ಡ್ ದ ನ್ಯೂ ಗ್ರಾಜುಯೇಟ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದಿ ಟೀಚರ್ಸ್ ಆಲ್ಸೋ. ದೆನ್ ಲಾಸ್ಟ್, ದಿ ಸ್ಟೂಡೆಂಟ್ಸ್, all the meritorious students and all the new graduates. ಯಾಕೆ ನಾನು ಲಾಸ್ಟ್ ಹೇಳಿದೆ ನಿಮಗೆ, ಪೇರೆಂಟ್ಸಿಂದ ನೀವು ಬಂದಿರಿ ಇದು ಕಾಲೇಜಿನಲ್ಲಿ ಟೀಚರ್ಸ್ ನಿಮಗೆ ಪಾಠ ಮಾಡಿದ್ದಾರೆ, ಅವರು ನಿಮ್ಮನ್ನು ತಯಾರಿ ಮಾಡಿದ್ದಾರೆ. ಸೊ ಅವರಿಬ್ಬರ ಕಾರಣದಿಂದಾಗಿ ನೀವು ತಯಾರಾಗಿದ್ದೀರಿ. ಸೊ ಅದಕ್ಕೆ ಅವರಿಬ್ಬರು ಫಸ್ಟ್ ಬಂದರು, ನೀವು ನೆಕ್ಸ್ಟ್ ಬರ್ತೀರಿ. ಸೊ ಎನಿವೇ, ನೀವು ಕಷ್ಟಪಟ್ಟಿದ್ದೀರಿ, ಓದಿದ್ದೀರಿ. ಸೊ ಐ ಕಂಗ್ರ್ಯಾಚುಲೇಟ್ ಯು ಆಲ್ಸೋ, ಆಲ್ ದಿ ಸ್ಟೂಡೆಂಟ್ಸ್. One more thing to the parents, your children are not your children. Again ನಿಮಗೆ ಆಶ್ಚರ್ಯ ಆಗಿರ್ಬೋದು, ಇದು ನಾನು ಹೇಳಿದ್ದಲ್ಲ. ದಿಸ್ ಈಸ್ ರಿಟನ್ ಬೈ ಖಲೀಲ್ ಗಿಬ್ರಾನ್. ಆ ಪುಸ್ತಕದಲ್ಲಿ ಓದಿನಿ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಫ್ರಮ್ ಯು. ಸೊ ಪೇರೆಂಟ್ಸ್, ನೀವು ವರಿ ಮಾಡಕ್ಕೆ ಹೋಗಬೇಡಿ. ಮಕ್ಕಳು
ಇವಾಗ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. ಸೊ ಅವ್ರ ಮುಂದಿನ ದಾರಿ ಅವ್ರು ನೋಡ್ಕೋತಾರೆ. ನೀವು ಧೈರ್ಯವಾಗಿರಿ. ನಾನು ಹೇಳಿದೆ ಮದುವೆ ಮಾಡಿ ನೋಡು ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಆಲ್ರೆಡಿ ಪ್ರಿನ್ಸಿಪಲ್ ಹ್ಯಾಸ್ ಬ್ರೀಫ್ಡ್ ಅಬೌಟ್ ದಿ ಕಾಲೇಜ್ ಅಚೀವ್ಮೆಂಟ್ಸ್. You are very fortunate that you are graduating from an institution that has prepared you exceptionally well, and with the main objective of preparing professional nurses and improving the standards of nursing service through quality nursing education. This institution was established in the year 1997. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.